ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬೇಕು ಅಂತೇಳಿ ಅವರನ್ನ ಸರ್ಕಾರ ಆಹ್ವಾನಿಸಿದ್ದಕ್ಕೆ ಧರ್ಮದ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರತಾಪ್ ಸಿಂಹ ಮೊದಲಿಗರಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆದರೆ ಬಿಜೆಪಿಯವರಿಂದ ನಂತರ ವ್ಯಕ್ತವಾದಂತಹ ವಿರೋಧಕ್ಕೆ ಉತ್ತರ ಕೊಡೋದಕ್ಕೆ ಹೊರಟಂತಹ DCM DK ಶಿವಕುಮಾರ್ ಬಾನುವನ್ನ ಬಿಟ್ಟು ಬೆಟ್ಟದ ಕಡೆಗೆ ಹಿಡ್ಕೊಂಡ್ರು. ಬೆಟ್ಟದ ಬಗ್ಗೆನೇ ಮಾತನಾಡಕ್ಕೆ ಶುರು ಮಾಡಿದ್ರು. ಈಗ ಬೆಟ್ಟದ ಕದನ ಶುರುವಾಗಿದೆ. DCM DKಶಿ ಬಿಜೆಪಿ ಮಧ್ಯೆ ದಸರಾ ಉದ್ಘಾಟನೆಯ ವಾರ್ ಈಗ ನಡೀತಾ ಇರುವಂಥದ್ದು. ಒಂದು ವಿಚಾರ ಬಂದಾಗ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು, ವಿವಾದ ಆಗದ ರೀತಿಯಲ್ಲಿ ಹೇಗೆ ಉತ್ತರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ರಾಜಕಾರಣದಲ್ಲಿ. ಆದರೆ ಒಂದು ವಿವಾದಕ್ಕೆ ಮತ್ತೊಂದು ವಿವಾದದ ಅಸ್ತ್ರವನ್ನ ಕೊಡಬಾರ್ದು. ಇದು ಈಗ ನಡೀತಾ ಇರೋದು. ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ DCM DK ಶಿವಕುಮಾರ್ ಅವರು ಹೇಳಿದ್ರು. ಹಾಗಿದ್ರೆ ಯಾರ ಆಸ್ತಿ? ಈ ಪ್ರಶ್ನೆ ಸಹಜವಾಗಿಯೇ ಬರುವಂಥದ್ದು. ಯಾಕಂದ್ರೆ ಬೆಟ್ಟದ ಮೇಲೆ ಇರುವಂಥದ್ದು ತಾಯಿ ಚಾಮುಂಡಿಯ ದೇಗುಲ. ಬೆಟ್ಟದ ಕೆಳಗಡೆ ನಿಂತವರು ಈ ಬೆಟ್ಟ ಯಾರ್ದು ಅಂದರೆ ಬೆಟ್ಟ ನಜತ್ತೆ. ಯಾಕಂದರೆ ಅದು ಅಷ್ಟು ದೊಡ್ಡದಾದಂತಹ ಬೆಟ್ಟವನ್ನು ಇದು ಯಾರದ್ದು ಅನ್ನುವಂತಹ ವಿಚಾರಗಳ ಮುಂದೆ ಇಟ್ಟುಕೊಂಡು ಈ ರೀತಿಯಾಗಿ ಮಾತನಾಡುವಂಥದ್ದು. ಚಾಮುಂಡಿ ಬೆಟ್ಟ ಅದು, ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂತಹ ಜಾಗ ಅದು. ನಾಡದೇವಿ ಅಂತೇಳಿ ಆಕೆಯನ್ನು ಪೂಜಿಸ್ತೀವಿ. ಆದರೆ ಇದು ಹಿಂದೂಗಳ ಬೆಟ್ಟ ಅಲ್ಲ ಅಂತ ಹೇಳಿದರೆ ಯಾವ ರೀತಿಯಾದ ಅರ್ಥ? ಅವ್ರ ಉದ್ದೇಶ ಬೇರೆ ಇದ್ದಿರಬಹುದು ಶಿವಕುಮಾರ್ ಅವ್ರದ್ದು, ಆದರೆ ಬಳಸಿರುವ ಪದ ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ವಿವಾದ ಎಲ್ಲಿಂದ ಶುರುವಾಯಿತು ಅನ್ನೋದನ್ನ ನೋಡ್ತಾ ಹೋಗೋದಿದ್ರೆ, ಮೊದಲಿಗೆ ಬೂಕರ್ ವಿಜೇತೆ ಸಾಹಿತಿ ಬಾನು ಮುಷ್ತಾಕ್ಗೆ ದಸರಾ ಗೌರವವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿತು. ಬಹಳ ಒಳ್ಳೆಯ ನಿರ್ಧಾರ. ಯಾಕಂದ್ರೆ ರಾಜ್ಯ ಸರ್ಕಾರ ಒಂದು ಕನ್ನಡ ಭಾಷೆಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಕನ್ನಡಕ್ಕೆ ಸಿಕ್ಕಿರುವಂತಹ ದೊಡ್ಡದಾದಂತಹ ಗೌರವ, ಅದು ವಿಶ್ವಮಾನ್ಯತೆ ಅದು. ಆದರೆ ಅವ್ರಿಗೆ ನಾಡಹಬ್ಬ ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರವು ಕೂಡ ಆಹ್ವಾನವನ್ನು ಕೊಡುತ್ತೆ. ಯಾವಾಗ ಬಾನು ಅವರಿಗೆ ಅವಕಾಶ ಕೊಟ್ಟರು, ಬಾನು ಅವರು ಹಿಂದೆ ಮಾತಾಡಿದಂಥ ಒಂದು ವಿಡಿಯೋ ತುಣುಕನ್ನು ಮುಂದಿಟ್ಟುಕೊಂಡು, ಯಾಕಂದರೆ ಅದೊಂದು ಪ್ರಶ್ನೆಯಾಗಿತ್ತು, ಅವರು ಎತ್ತಿದ್ದಂಥ ಒಂದು ಪ್ರಶ್ನೆಯಾಗಿತ್ತು. ಆ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಸಾಹಿತ್ಯ ಕನ್ನಡದ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಏನು ಅವರ ಉದ್ಘಾಟನೆಗೆ ಆಯ್ಕೆ ಮಾಡಿತ್ತು. ಆವಾಗ ಅವರ ಒಂದು ವಿಡಿಯೋ ತುಣುಕು ವೈರಲ್ ಆದಂತಹ ಕಾರಣಕ್ಕಾಗಿ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇಂತಹ ಮಾತುಗಳನ್ನಾಡುವವರು, ಭುವನೇಶ್ವರಿ ಬಗ್ಗೆ ಗೌರವ ಇಲ್ಲದಿರೋರು ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿದ್ರು. ಧರ್ಮ, ಆಚರಣೆ, ನಂಬಿಕೆ ಇವೆಲ್ಲವೂ ಕೂಡ ಬಂದವು, ಇವೆಲ್ಲವೂ ಕೂಡ ಚರ್ಚೆಗೆ ಬಂದವು. ಈಗ ಉತ್ತರವನ್ನು ಕೊಡಬೇಕಾಗಿರುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅದು ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗಿರೋದ್ರಿಂದಾಗಿ ಅವರ ಜವಾಬ್ದಾರಿಯೂ ಕೂಡ ಹೌದು. ಯಾಕೆ ಅವರ ಪಕ್ಷ ಅಥವಾ ಅವರ ಸರ್ಕಾರ, ಅವರ ಪಕ್ಷದ ನೇತೃತ್ವದ ಸರ್ಕಾರ ಯಾಕೆ ಈ ನಿರ್ಧಾರ ಕೈಗೊಳ್ಳುತ್ತು ಅನ್ನೋದನ್ನು ಸಮರ್ಥಿಸ್ಕೊಳ್ಬೇಕಾಗಿರುವಂಥದ್ದು ಶಿವಕುಮಾರ್ ಅವರ ಜವಾಬ್ದಾರಿಯಾಗಿತ್ತು. ಆದರೆ ದಸರಾ ಪರಂಪರೆಗೆ ಇದು ಧಕ್ಕೆ ಅಂತೇಳಿ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ರು. ಬಿಜೆಪಿ ನಾಯಕರು ಯಾವ್ಯಾವ ಕಾರಣಗಳಿಗಾಗಿ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಒಂದು ಭಾಗ. ಆದರೆ ಧಾರ್ಮಿಕ ನಂಬಿಕೆ ವಿರೋಧಿಗಳ ಆಯ್ಕೆ ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನೆಲ್ಲ ಬಿಜೆಪಿಯವರು ಕೇಳ್ತಾ ಇರುವಾಗಲೇ ಶಿವಕುಮಾರ್ ಅವರು ಇನ್ನೊಂದು ರೀತಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಬಿಜೆಪಿ ನಾಯಕರ ಪ್ರಶ್ನೆಗೆ ತಿರುಗೇಟು ಕೊಡುವಾಗ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು, ಬಾನುವನ್ನು ಬಿಟ್ಟರು, ಬೆಟ್ಟವನ್ನು ಹಿಡ್ಕೊಂಡ್ರು. ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ತಮ್ಮ ಪಂಚ ಗ್ಯಾರಂಟಿಯ ಯೋಜನೆಗಳನ್ನು ತಗೊಂಡು ಹೋಗಿ ಅಲ್ಲಿ ಆರತಿ ಎತ್ತಿಸ್ಕೊಂಡು ಬಂದ್ರಲ್ಲ, ಪಂಚ ಗ್ಯಾರಂಟಿ ಕಾರ್ಡ್ಗಳಿಗೆ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಆರತಿ ಎತ್ತಿಸ್ಕೊಂಡು ಬಂದ್ರಲ್ಲ, ಅವಾಗ ಏನು ತಿಳ್ಕೊಂಡು ಹೋಗಿದ್ರು ಶಿವಕುಮಾರ್ ಅವರು? ಈ ಪ್ರಶ್ನೆಯನ್ನು ಕೇಳಲೇಬೇಕಾಗುತ್ತೆ. ಯಾಕಂದರೆ ಶಿವಕುಮಾರ್ ಅವರ ಮಾತನ್ನು ಅಸ್ತ್ರವಾಗಿ ಈಗ ಬಿಜೆಪಿ ಮತ್ತು JDS ಕೂಡ ಪರಿಗಣಿಸಿದೆ. ಅದಕ್ಕೆ ಹೇಳುವಂಥದ್ದು, ಆಡುವ ಮಾತು ಬಹಳ ಮುಖ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳೋದು ಇದೇ ಕಾರಣಕ್ಕಾಗಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳೋದು ಇದೇ ಕಾರಣಕ್ಕಾಗಿ ನೀವು ಆಡುವಂತಹ ಮಾತು. ಶಿವಕುಮಾರ್ ಅವರ ಮಾತನ್ನು ಅಸ್ತ್ರವಾಗಿ ಈಗ ಬಿಜೆಪಿ ಮತ್ತು JDS ಪರಿಗಣಿಸಿದೆ ಮತ್ತು ಇದನ್ನ ಬಹಳ ಯಶಸ್ವಿಯಾಗಿ ಈಗ ಪ್ರಯೋಗ ಮಾಡೋದಕ್ಕೆ ಕೂಡ ಅವರು ಹೊರಟಿದ್ದಾರೆ. ಇಲ್ಲಿ ಯಾವಾಗ ಇದು ವಿವಾದ ಆಯಿತು ತನ್ನ ಮಾತು, ಶಿವಕುಮಾರ್ ಅವರು ಅದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರಿಂದ ಶಿವಕುಮಾರ್ ಅವರ ಮಾತಿಗೆ ತೀವ್ರ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಅಂತಲೇ ಶಿವಕುಮಾರ್ ಅವರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಹೀಗೆ ಸಮರ್ಥನೆ ಕೊಡೋದಕ್ಕೆ ಅವರು ನಾನಾ ರೀತಿಯಾದಂತಹ ಉತ್ತರಗಳನ್ನು ಕೊಟ್ಟಿದ್ದಾರೆ. ಈ ಉಗ್ರಲ್ಲಿ ಹೋಗೋದನ್ನು ಬೆಟ್ಟ ಮಾಡೋದು ಅಂತ ಹೇಳ್ತಾರಲ್ಲ, ಈಗ ಇವರು ಬೆಟ್ಟವನ್ನೇ ಬೆಟ್ಟದ ವಿಚಾರವೇ ಆಗಿರೋದಕ್ಕೆ ಮತ್ತಷ್ಟು ಬೆಟ್ಟ ಆಗಿದೆ. ವಿಪಕ್ಷಗಳ ಆಕ್ಷೇಪದ ಬಳಿಕವೂ ಕೂಡ ತಮ್ಮ ಮಾತಿಗೆ DCM ಅವರು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಚಾಮುಂಡಿ ಬೆಟ್ಟವು ನಾಡದೇವತೆ ಎಂದು ಕರೆಯಲ್ಪಡುವ ಸ್ಥಳವಾಗಿದೆ. ಹೌದು, ನಾಡದೇವತೆ ಅಂತಲೇ ಕರೆಯುವಂಥ ಸ್ಥಳ, ಅದರಲ್ಲಿ ಅನುಮಾನ ಇಲ್ಲ ಯಾರಿಗೂ ಕೂಡ. ಚಾಮುಂಡಿ ಬೆಟ್ಟವನ್ನು ಎಲ್ಲಿಯೂ ಹಿಂದೂ ಧರ್ಮದ ಸ್ವತ್ತು ಎಂದು ಹೇಳಿಲ್ಲ. ಮತ್ತೆ ಯಾಕೆ ಅದನ್ನು ಪ್ರಾಧಿಕಾರ ಮಾಡೋದಕ್ಕೆ ಹೊರಟಿದೆ? ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಮಾಡೋಕ್ಕೆ ಹೊರಟಿದ್ದು ಯಾವ ಕಾರಣಕ್ಕಾಗಿ?
ಇದು ಸರ್ಕಾರದ ಆಸ್ತಿಯಾಗಿದ್ದು ಎಲ್ಲ ಧರ್ಮದವರಿಗೂ ಪ್ರವೇಶವಿದೆ. ಸರ್ಕಾರದ ಆಸ್ತಿ ಅನ್ನುವಂಥದ್ದು ಕೂಡ ಈ ರಾಜ್ಯದ ಆಸ್ತಿ ಅಲ್ವಾ, ಈ ನಾಡಿನ ಆಸ್ತಿ ಅಲ್ವಾ. ಈ ನಾಡಿನ ಆಸ್ತಿ ಅಂತ ಹೇಳಬೇಕಾದಲ್ಲಿ ಇದು ಸರ್ಕಾರದ ಆಸ್ತಿ, ಇದು ಹಿಂದೂಗಳ ಆಸ್ತಿ ಅಲ್ಲ. ಈ ರೀತಿಯಾದಂತಹ ಮಾತುಗಳ ಮೂಲಕ ಸಮರ್ಥನೆ ಕೊಡ್ತಿದ್ದಾರೆ. ನಾಡ ಹಬ್ಬ ದಸರಾದಲ್ಲಿ ವಿದೇಶಿಗರು, ವಿವಿಧ ಧರ್ಮದವರು ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ. ಹೌದು, ವಿದೇಶಿಯರು, ವಿವಿಧ ಧರ್ಮದವರು ಭಾಗಿಯಾದ ತಕ್ಷಣವೇ ಅದು ಆಯಾ ಧರ್ಮದವರಿಗೆ ಹೋಗ್ಬಿಡುತ್ತಾ? ಸಹಜವಾಗಿರುವ ಪ್ರಶ್ನೆ. ಮಹಾರಾಜರು ವಿದೇಶಿಗರನ್ನು ಕೂಡ ದಸರಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ರು ಅನ್ನುವಂತಹ ಇತಿಹಾಸವನ್ನು ನೆನಪಿಸಿದ್ದಾರೆ. ದಸರಾದ ವೈಭವವನ್ನ ಇಡೀ ವಿಶ್ವವೇ ಕುತೂಹಲದಿಂದ ನೋಡುತ್ತೆ, ಅದರಲ್ಲಿ ಯಾರಿಗೂ ಅನುಮಾನಗಳಿಲ್ಲ. ಬಾನು ಮುಷ್ತಾಕರನ್ನ ಬೆಟ್ಟಕ್ಕೆ ಬಿಡಬಾರ್ದು ಅಂದರೆ ಹೇಗೆ ಸಾಧ್ಯ, ಅದು ಹೇಗೆ ಸಾಧ್ಯ ಅಂತ ಹೇಳಿ. ಹೌದು, ಶೋಭಾ ಕರಂದ್ಲಾಜೆ ಅವರು ಹಾಗೆ ಹೇಳಿರುವಂಥದ್ದು ತಪ್ಪು ಅಂತ ಆದರೆ ಆ ತಪ್ಪಿಗೆ ನೇರವಾದಂಥ ಉತ್ತರವನ್ನು ತಪ್ಪು ಹೇಗೆ ಅನ್ನೋದನ್ನು ಹೇಳಬೇಕೇ ಹೊರತು ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಬೇಕಿತ್ತಾ? ನೀರು, ಸೂರ್ಯ, ದೇವರಿಗೆ ಯಾವುದೇ ರೀತಿಯಾದಂತಹ ಧರ್ಮ ಇಲ್ಲ ಅಂತ ಹೇಳಿ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹೀಗೆ ಒಂದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ವಿವರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಚರ್ಚು, ಮಸೀದಿ, ಜೈನರ ಗೋಮಟಗಿರಿಗೆ ನಮ್ಮ ಪ್ರವೇಶವನ್ನು ಯಾರು ತಡೆಯುವುದಿಲ್ಲ. ನಾವು ಮಸೀದಿಗೆ ಹೋಗೋದನ್ನು ತಡೀತಾರಾ, ಚರ್ಚ್ಗೆ ಹೋಗೋದನ್ನು ತಡೀತಾರಾ ಅಂತ ಕೇಳ್ತಾರೆ. ಹಾಗೆ ದೇವಸ್ಥಾನಕ್ಕೆ ಹೋದವ್ರನ್ನ ತಡೀತಾರಾ ಅನ್ನುವಂಥ ಪ್ರಶ್ನೆ ಅವರು ಎತ್ತುತ್ತಾ ಇರುವಂಥದ್ದು. ಪ್ರಶ್ನೆ ಇರುವಂಥದ್ದು, ಮಸೀದಿಗೆ ಹೋದ ತಕ್ಷಣ ಮಸೀದಿ ನಮ್ದು ಅಂತ ಹೇಳ್ಕೊಂಡು ಹಿಂದೂಗಳು ಹೇಳ್ತಾ ಕೂತಿರ್ತಾರಾ? ಚರ್ಚ್ಗೆ ಹೋದ ತಕ್ಷಣ ಚರ್ಚ್ ನಮ್ದು ಅಂತ ಹೇಳ್ಕೊಂಡು ಕೂತಿರ್ತಾರಾ? ಹಂಗಿರಲ್ಲ. ಆಯಾ ಧರ್ಮದವರ ಶ್ರದ್ಧಾ ಕೇಂದ್ರಗಳವು, ಅದು ವಿವೇಚನೆ. ಹೀಗಿರುವಾಗ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಧರ್ಮದ ಕಟ್ಟುಪಾಡು ಹೇರಬೇಕು ಅಂತ ಕೇಳ್ತಾ ಇದ್ದಾರೆ. ಧರ್ಮದ ಕಟ್ಟುಪಾಡು ಇಲ್ಲದೆ ಇರುತ್ತಾ ಅದಕ್ಕೆ? ದೇಗುಲ ಅಂತ ಹೇಳಿದ ಮೇಲೆ ಗೃಹಲಕ್ಷ್ಮಿ ಹಣವನ್ನು ಎಲ್ಲ ಧರ್ಮದವರಿಗೂ ನೀಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವು ಈ ಹಣವನ್ನು ದೇವರ ಮುಂದಿಟ್ಟು ಪೂಜೆ ಮಾಡಿದ್ದೇವೆ. ಹೌದು, ತಾಯಿ ಚಾಮುಂಡಿಯ ಮುಂದೆ ಇಟ್ಕೊಂಡು ಪೂಜೆ ಮಾಡಿದ್ರು. ನಾವು ಈ ಹಣವನ್ನು ಇವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಆ ಗ್ಯಾರಂಟಿಯನ್ನು ಪೂಜೆ ಮಾಡಿಸ್ಕೊಂಡು ಬಂದಿದ್ರು ಇದೇ ಶಿವಕುಮಾರ್ ಅವರು ಹೋಗಿ ಚಾಮುಂಡಿ ಬೆಟ್ಟದಲ್ಲಿ. ಅದೇ ಶಿವಕುಮಾರ್ ಅವರ ಸಮರ್ಥನೆಗಳ ಸ್ವರೂಪ ಹೇಗಿದೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. ದಿನ ರಾಜವಂಶ ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನು ನಾಡ ದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದ್ದೀವಿ. ಸೊ ಅವ್ರ ಆಚರಣೆ, ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. ನೀರಿಗೆ, ಸೂರ್ಯಕ್ಕೆ, ದೇವರಿಗೆ, ಯಾವುದೇ ದೇವರು ಇರ್ಬೋದು. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಇಲ್ಲ ಅಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ಗೊಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಇಲ್ಲಿ ಪ್ರವೇಶ ಬೇರೆ, ಧರ್ಮದ ಆಚರಣೆ ಬೇರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಂದ್ರೆ ಪ್ರವೇಶ ಹೋಗುವಂಥದ್ದು ಬೇರೆ. ಆದರೆ ಆ ಧರ್ಮದ ಸ್ವತ್ತು, ಆ ಧರ್ಮದ ನಂಬಿಕೆಯ ಮೂಲ, ಧರ್ಮದ ಶ್ರದ್ಧಾ ಕೇಂದ್ರ ಇದು ವಿಭಿನ್ನವಾಗಿರುತ್ತದೆ. ಇದು ಈ ಧರ್ಮದ ಶ್ರದ್ಧಾ ಕೇಂದ್ರ. ಚಾಮುಂಡಿ ಬೆಟ್ಟ ಹಿಂದೂಗಳ ಧರ್ಮದ ಶ್ರದ್ಧಾ ಕೇಂದ್ರ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ಸರ್ಕಾರದ ಸ್ವತ್ತು, ಪ್ರಾಧಿಕಾರದ ಸ್ವತ್ತು, ಅರಮನೆಯವರ ಸ್ವತ್ತು, ಇದೆಲ್ಲ ಆಮೇಲೆ ಬರುವಂಥದ್ದು. ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅನ್ನುವಂಥದ್ದು ಮೂಲ. ಅದು ಅದ್ರ ಬಿಟ್ಟು ಬೇರೆನೇನಲ್ಲ. ಆದರೆ ಇಲ್ಲಿ ಬರುವಂತಹ ವಿಚಾರಗಳನ್ನು ನೋಡಿದಾಗ ನೋಡಿ, ಚಾಮುಂಡಿ ಬೆಟ್ಟ ನಾಡದೇವಿಯ ಸ್ಥಳ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ. ರಾಜವಂಶಸ್ಥರಾಗಿರ್ತಕ್ಕಂತಹ ಸಂಸದ ಯದುವೀರ್ ಅವರು ಹೇಳ್ತಾ ಇದ್ದಾರೆ ಮಾರ್ಕಂಡೇಯ ಮುನಿ ತಪಸ್ಸು ಮಾಡಿದಂತಹ ಸ್ಥಳ. ಯಾಕಂದರೆ ಪೌರಾಣಿಕವಾಗಿ ಆ ರೀತಿಯಂತಹ ನಂಬಿಕೆ ಇರುವಂಥದ್ದು. ಎಲ್ಲಿಯೂ ಹಿಂದೂಗಳ ಸ್ವತ್ತು ಅಂತ ಇಲ್ಲ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಲಕ್ಷಾಂತರ ಜನರ ಭಾವನೆಗೆ ಇದರಿಂದಾಗಿ ಧಕ್ಕೆಯಾಗಿದೆ ಅಂತೇಳಿ ಸಂಸದರು ವಿವರಿಸ್ತಾ ಇದ್ದಾರೆ. ಇದು ಸರ್ಕಾರದ ಆಸ್ತಿಯಾಗಿದೆ ಅಂತ ಹೇಳ್ಕೊಂಡು ಶಿವಕುಮಾರ್ ಅವರು ಸಮರ್ಥನೆಯನ್ನು ಮಾಡಿದರೆ ಬೆಟ್ಟವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಹುನ್ನಾರ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಸಂಸದರು ಪ್ರಾಧಿಕಾರವನ್ನು ಬಲವಾಗಿ ವಿರೋಧಿಸ್ತಾ ಇದ್ದಾರೆ. ಯಾಕಂದರೆ ರಾಜವಂಶಸ್ಥರು ಅದನ್ನು ವಿರೋಧಿಸ್ತಾ ಇದ್ದಾರೆ, ರಾಜಮನೆತನ ಅದನ್ನು ವಿರೋಧಿಸ್ತಾ ಇದೆ. ಆ ಕಾರಣಕ್ಕಾಗಿ ಆ ನಿಲುವನ್ನು ಅವರು ತಾಳಿದ್ದಾರೆ. ಎಲ್ಲ ಧರ್ಮದವರಿಗೂ ಕೂಡ ಪ್ರವೇಶ ಇದೆ ಅಂತ ಹೇಳಿ DCM ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಹಿಂದೂ ಸ್ಥಳಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತೇಳಿ ಸಂಸದರು ವ್ಯಾಖ್ಯಾನಿಸಿದ್ದಾರೆ. ನೀರು, ಸೂರ್ಯ, ದೇವರಿಗೆ ಧರ್ಮ ಇಲ್ಲ ಅಂತೇಳಿ ಶಿವಕುಮಾರ್ ಅವರು ಹೇಳಿದರೆ ಭವಿಷ್ಯದಲ್ಲಿ ನಿಮಗೆ ಈ ರೀತಿಯಾಗೆಲ್ಲ ಮಾತನಾಡಿದರೆ ಒಳಿತಾಗೋದಿಲ್ಲ ಅಂತ ಹೇಳಿ ಯದುವೀರ್ ಅವರು ಹೇಳಿದ್ದಾರೆ. ಹೀಗೆ ಇಷ್ಟಕ್ಕೂ
ಬೆಟ್ಟದ ವಿಚಾರಕ್ಕೆ ಬಂದಾಗ ಡಿ ಕೆ ಶಿವರು ಪದೇ ಪದೇ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದೆ ಅಂತೇಳಿ ಬಿಜೆಪಿಯವರು ಬೆಂಕಿ ಉಂಡೆಯಂತೆ ಕಿಡಿಕಾರ್ತಾ ಇದ್ದಾರೆ. ಶಿವಕುಮಾರ್ ಅವರು ಪದೇ ಪದೇ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಮಾಡ್ತಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಮಾರ್ಕಂಡೇಯ ಮುನಿ ತಪಸ್ಸು ಮಾಡಿದಂತಹ ಸ್ಥಳ ಇದು. ಮಾರ್ಕಂಡೇಯ ಮುನಿ ತಪಸ್ಸು ಮಾಡಿದ ಸ್ಥಳ ಅಂತ ಹೇಳಿ ನಂಬಿಕೆ ಇದೆ, ಆ ಪ್ರತೀತಿ ಇದೆ ಈ ಚಾಮುಂಡಿ ಬೆಟ್ಟಕ್ಕೆ. ಅಷ್ಟೇ ಅಲ್ಲದೆ ಚಾಮುಂಡಿ ಬೆಟ್ಟದ ಇತಿಹಾಸ, ಯಾಕಂದರೆ ಆ ಇಡೀ ಬೆಟ್ಟ ದೂರದಿಂದ ಕಾಣುವಂತಹ ಶೈಲಿ ಇದೆಯಲ್ಲ, ಆ ಶೈಲಿಯನ್ನು ಅನೇಕ ಬಾರಿ ನೋಡಿದಂತಹ ಸಂದರ್ಭದಲ್ಲಿ ಅದು ಏನು ಮಹಿಷಾಸುರ ಮಲಗಿದ ರೀತಿಯಲ್ಲಿ ಇದೆ ಅಂಥೇಳಿ ಈ ಚಾಮುಂಡಿ ಬೆಟ್ಟವನ್ನು ಕರೆಯುವಂಥದ್ದು ಕೂಡ ಇದೆ. ಆ ಸ್ವರೂಪದಲ್ಲಿ ಗೋಚರಿಸುತ್ತೆ ದೂರದಿಂದ ನೋಡುವಾಗ. ಅದು ಧಾರ್ಮಿಕ ಸ್ಥಳವಾಗಿರುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಹೋಗ್ಬೋದು. ಅದು ಧಾರ್ಮಿಕ ಸ್ಥಳ, ಎಲ್ಲರೂ ಹೋಗ್ಬೋದು. ಆಧುನಿಕ ಕಾಲಘಟ್ಟದಲ್ಲಿ ಜಾತ್ಯತೀತ ದೃಷ್ಟಿಕೋನದಿಂದ ನೋಡಬಹುದು ಅನ್ನುವಂತಹ ವಿಚಾರಗಳು, ಬೆಟ್ಟವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಅವರ ಹುನ್ನಾರ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಬರೀ ಹಿಂದೂ ದೇವಾಲಯಗಳನ್ನು ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಸರ್ಕಾರದವರು. ಮತ್ತು ಬೆಂಗಳೂರಿನ ಆಂಜನೇಯ ದೇವಸ್ಥಾನವನ್ನು ಕೂಡ ಹಾಗೆ ಮಾಡಿದರು. ಗಾಳಿ ಆಂಜನೇಯ ದೇವಸ್ಥಾನದ ವಿಚಾರವನ್ನು ಕೂಡ ತಂದಿದ್ದಾರೆ ಇದರಲ್ಲಿ ಬಿಜೆಪಿಯವರು. ಅಲ್ಪಸಂಖ್ಯಾತ ಓಲೈಕೆಗಾಗಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಮರ್ಥನೆಯೂ ಕೂಡ ಇದಕ್ಕೆ ಸಿಗ್ತಾ ಇರುವಂಥದ್ದು. ಈ ರೀತಿಯಾದಂತಹ ವಿಚಾರಗಳು ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿದೆ. ಹೀಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಭಾನುವಿನಿಂದ ಶುರುವಾಯಿತು, ಈಗ ಬೆಟ್ಟಕ್ಕೆ ಬಂದು ನಿಂತಿದೆ. ಇದು ದಸರಾ ಉದ್ಘಾಟನೆವರೆಗೂ ಕೂಡ ಇವರು ಇನ್ನು ಯಾವ್ಯಾವ ರೀತಿಯಲ್ಲಿ ಕಿಡಿ ಹಚ್ಚುತ್ತಾ ಹೋಗ್ತಾರೆ. ಬಹುಶಃ ಜನರಿಗೆ ಇದು ಮನೋರಂಜನೆ ಕೊಡಲಿ ಅಂತೇಳಿ ಮಾಡ್ತಾ ಇರೋದು, ದಸರಾ ಮನೋರಂಜನೆ ರೀತಿ ಮಾಡ್ತಾ ಇರೋದು, ಅಥವಾ ನಿಜಕ್ಕೂ ಇವರಿಗೆ ಈ ಎರಡೂ ಪಕ್ಷದವರೆಗೂ ಕೂಡ ದಸರಾದ ಬಗ್ಗೆ ಶ್ರದ್ಧೆ ಇದ್ದು ಇದು ವಿಶ್ವದ ಆಕರ್ಷಕ ಕೇಂದ್ರ ಆಗಿರಬೇಕು ಮತ್ತು ಪ್ರವಾಸೋದ್ಯಮದ ಬಹಳ ದೊಡ್ಡ ಅವಕಾಶ ಇರುವಂತಹ ದಸರಾವನ್ನು ಆ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಅದನ್ನು ನಾವು ಶೋಕೇಸ್ ಮಾಡಬೇಕು ಅನ್ನೋದ್ರ ಬದಲಿಗೆ ಇಲ್ಲೂ ವಿವಾದವನ್ನು ಸೃಷ್ಟಿಸ್ತಾ ಇರುವಂಥದ್ದು ಯಾವ ಸ್ವರೂಪದ ರಾಜಕಾರಣ ಇದು? ಅಭಿವೃದ್ಧಿ ರಾಜಕಾರಣನ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಲೇಬೇಕಾಗುತ್ತೆ.